ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕೆಲವು ನಕ್ಷತ್ರಗಳ ದಿನಗಳಂದು ಕೆಲವು ಕಾರ್ಯಗಳು ಮಾಡಲೇಬಾರದು ಅಂತೇವೆ. ಇವತ್ತು ತಿಳಿಸ್ತಕ್ಕಂಥ ನಕ್ಷತ್ರಗಳು ನಿಮ್ಮ ಒಂದು ಜನ್ಮ ನಕ್ಷತ್ರ ಹುಟ್ಟಿದ ದಿನದಿಂದ ಅವತ್ತೊಂದು ನಕ್ಷತ್ರ ಸೃಷ್ಟಿಯಾಗಿರುತ್ತೆ. ಒಂದು ಅಶ್ವಿನಿಯೋ, ಭರಣಿಯೋ, ಕೃತಿಕಾನೋ, ರೋಹಿಣಿಯೋ, ಮೃಗಶಿರಾವೋ, ಈ ರೀತಿ ನಾವು ಮಾಡುವ ನಮಗೇ ಗೊತ್ತಿಲ್ಲದೆ ಕೆಲವೊಂದು ದಿನ ಕೆಲವು ನಕ್ಷತ್ರಗಳು ಇಟ್ ವಿಲ್ ಹಂಟ್ಸ್ ಅಸ್, ನಮ್ಮನ್ನ ಹುಡ್ಕೊಂಡು ಬಂದ ಬಗ 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 ಅಂತ ಗುದ್ದಾಕ್ಬಿಡ್ತಾರೆ. ಆ ದಿನ ಅಂತ ಒಂದು ನಕ್ಷತ್ರಗಳನ್ನ ಬರೆದಿಟ್ಟುಕೊಳ್ಳಿ. ಮುಖ್ಯವಾಗಿ ತುಂಬಾ ದೊಡ್ಡ ತೊಂದರೆಗಳು ನಿಮಗೆ ಗೊತ್ತಿಲ್ಲದೆ ಸಿಕ್ಕಾಕೋತೀರಿ. ಅವತ್ತು ಎಷ್ಟೇ ತಾರಾಬಲ ನೋಡೋದು ಅದಕ್ಕೆ, ಪಂಚಾಂಗ ನೋಡೋದು ಏನಕ್ಕೆ ಅಂದ್ರೆ ನಮ್ಮ ಶಕ್ತಿಗಳು ನಮಗೆ ಗೊತ್ತಿಲ್ಲದೆಯೇ ಒಳ್ಳೆಯವನು ಕೆಟ್ಟವನಾಗ್ಬಿಡ್ತೀನಿ. ಚೆನ್ನಾಗೇ ಇದ್ದ ಸರ್, ಮೊನ್ನೆ ಒಬ್ರು ತುಂಬಾ ದೊಡ್ಡವರು ಆತ್ಮೀಯರು ನನ್ನನ್ನು ಕೇಳದೆ ಏನು ಮಾಡೋದಿಲ್ಲ ಆ ಕುಟುಂಬ. ನನ್ನ ತಂಗಿ ಎಷ್ಟು ಚೆನ್ನಾಗಿದ್ಲು ಅಂದ್ರೆ ಸರ್, ಬದುಕು ಒಂದು ತುಂಬಾ ಚೆನ್ನಾಗಿ ನಿಂತಿರೋ ಮಗು, ಇವತ್ತು ಅವ್ರದ್ದೊಂದು 1000 ಕೋಟಿ ವ್ಯವಹಾರ ಕಡಿಮೆ ಅಂದರು. ಜಸ್ಟ್ ಶೆಲ್ ಆಲ್ಟ್ ಆಗ್ಬಿಟ್ಟಿದೆ. ಆಕೆ ಮನೆಯಿಂದ ಎದ್ದೋಗ್ಬಿಟ್ಟಿದ್ದಾಳೆ. ಆಕೆ ಬಂದು ಒಂದು ಸೈನ್ ಹಾಕ್ಬೇಕಷ್ಟೇ. ಕಡಿಮೆ ಅಂದ್ರು 1000 ಕೋಟಿಯ ವ್ಯವಹಾರ ಒಂದು ಸಿಗ್ನೇಚರ್ ಅಲ್ಲಿ ನಿಂತು ಬಿಟ್ಟಿದೆ. 15 ಎಕರೆ ಲ್ಯಾಂಡು. ಯೋಚನೆ ಮಾಡಿ ನೋಡಿ. ಕಡಿಮೆ ಅಂದ್ರು ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗಳು, ಫ್ಲಾಟ್ಗಳು, ವಿಲ್ಲಾಗಳು, ಬೇರೆ ಬೇರೆ ಎಲ್ಲ ಒಂದು ರೀತಿ ಸ್ತಂಭನವಾಗಿ ನಿಂತು ಬಿಟ್ಟಿದೆ. ಸತ್ತೋಗ್ಬಿಡೋ ಅಷ್ಟು ದಿಗ್ಲು ಹೆಂಗ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಇನ್ನೇನ್ ಆಪತ್ತು ಬಂದ್ಬಿಡುತ್ತೋ ಅಂತ. ಏನೂ ಆಗಲ್ಲ ಮಕ್ಕಳೇ, ಈ ತರದ್ ಬರ್ತವೆ, ಈ ತರದ್ ಮಾಡ್ಕೊಳ್ಳಿ, ಎಂತದಾಗಲ್ಲ ಅಂತ. ಸೊ ನಮಗೆ ಗೊತ್ತಿಲ್ಲದೆಯೇ ಒಳ್ಳೆಯವರು ಕೂಡ ಅತಿ ಕೆಟ್ಟವರಾಗ್ಬಿಡ್ತಾರೆ. ಇಂಥ ಒಂದು ತಾರೆಗಳನ್ನ ಬರೆದಿಟ್ಟುಕೊಂಡಿರಿ. ಮುಖ್ಯವಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ. ಅಶ್ವಿನಿ ನಕ್ಷತ್ರ 100% ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಪುನರ್ವಸು ನಕ್ಷತ್ರದ ದಿನ ದೊಡ್ಡ ಕಾರ್ಯ, ದೊಡ್ಡ ವ್ಯವಸ್ಥೆ, ದೊಡ್ಡ ಪ್ರಯಾಣ, ದೊಡ್ಡ ಮಾತುಕತೆ, ವಿವಾಹ ಮಾತುಕತೆ ಖಂಡಿತ ವಧೆಯೇ. ವಧೆ ಅಲ್ಲ, ವಧೆ ಬೇರೆ, ವಧೆ ಬೇರೆ. ವಧೆ ಒಂದೆರಡು ಏಟು, ವಧೆ ಅಂದ್ರೆ ಕತ್ತರಿಸಿ ಹಾಕಿ ಬಿಡುತ್ತದೆ. ಯಾಕೋ ಬೇಕು ಅಂತ ಅನ್ನಿಸ್ತಕ್ಕಂಥದ್ದಾಗ್ಬಿಡುತ್ತೆ. ಹಾಗೆ ಅಶ್ವಿನಿ ನಕ್ಷತ್ರದವರು ಪುನರ್ವಸು ನಕ್ಷತ್ರದವರ ಜೊತೆ ಮದುವೆ, ಕುಟುಂಬ, ಮಾತುಕತೆಯು ಕೂಡ ಅಲ್ಲೊಂದು ಬಾಧೆ ತಂದಿಟ್ಟು ಬಿಡುತ್ತದೆ. ಜೀವನ ಪರ್ಯಂತ ಜೀವಿತಾವಧಿ ಶಿಕ್ಷೆ. ನೆನ್ಪಿಟ್ಕೊಳ್ಳಿ, ಜೀವಿತಾವಧಿ ಅಲ್ಲೊಂದು ಬಾಧೆಯೇ. ಯು ಆರ್ ಹಂಟೆಡ್. ಹುಡುಕಿ ಸಮಸ್ಯೆ ಬರುತ್ತೆ ನಿಮ್ಮಿಬ್ಬರ ನಡುವೆ. ಅದು ಮಾತುಕತೆ ಇರ್ಬೋದು, ಪಾಲುದಾರಿಕೆ ಇರ್ಬೋದು, ಫ್ರೆಂಡ್ಶಿಪ್ ವ್ಯವಹಾರ ಇರಬಹುದು. ಸೊ ದೇರ್ ಇಸ್ ಅ ಪೈನ್. ನೆನಪಲ್ಲಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಇದು ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ ಗೊತ್ತಿಲ್ಲ ಗುರುಗಳೇ, ಗೊತ್ತಿಲ್ಲ ಅಂತ ಇನ್ನೂ ಎಷ್ಟು ದಿನ ಹೀಗೆ ಇರ್ತೀರಿ ಮಕ್ಕಳೇ? ಇನ್ನು ಎಷ್ಟು ದಿನ ಈ ತರದ ಬಾಧೆಗಳನ್ನ ತಂದಿಟ್ಕೋತೀರಿ, ನಂಬ್ತಾ ಕೂತ್ಕೋತೀರಿ? ಇನ್ನೂ ದಡ್ಡತನ ಪಡ್ಬೇಕಾ ನಾವು? ಇನ್ನೂ ಮತ್ತೆ ಎಡ್ ತಿನ್ಬೇಕಾ? ಮತ್ತೆ ಮೋಸ ಹೋಗ್ಬೇಕಾ? ಮತ್ತೆ ಗಾಯಗಳು, ನಷ್ಟಗಳು ತಂದಿಟ್ಕೋಬೇಕಾ? ದಯಮಾಡಿ ಹೇಳ್ತಾನೆ, ಬರೆದಿಟ್ಕೊಳ್ಳಿ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ಅಂದ್ರೆ ಪುನರ್ವಸು ನಕ್ಷತ್ರ ಅವತ್ತು ಬಂದಿದೆ ಅಂದಿದ್ದೆ. ಬಿ ಕೇರ್ಫುಲ್, ವೆರಿ ಕೇರ್ಫುಲ್. ಅದು ಮಿಥುನದ ಪುನರ್ವಸು ಇರಬಹುದು, ಕಡಗದ ಪುನರ್ವಸು ಇರ್ಬೋದು. ಪುನರ್ವಸುವೆ 4 ಪಾದ ಇರುತ್ತೆ. ವೆರಿ ಕೇರ್ಫುಲ್. 9, 10. ವಿಶಾಖ ನಕ್ಷತ್ರವು ಹಾಗೆಯೇ. ನಮಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಿರಿ ಅಂದ್ರೆ ಒಂದು ರೀತಿ ಗುರುವಿಗೆ ಗ್ರಹಣ. ಇದು ಕೆಡುತು ಅನ್ನತಕ್ಕಂಥದ್ದು. ಅಭಿಮಾನ ಭಂಗ, ಅವಮಾನಗಳು, ಸಾಲಗಳು, ಕೋರ್ಟಿಗೆ ಅಲೆದಾಟಗಳಾಗ್ಬಿಡುತ್ತೆ. ಆ ವ್ಯವಹಾರ ಭಂಗ ಆಗ್ತಕ್ಕಂಥದ್ದು. ಬರೆದಿಟ್ಟುಕೊಳ್ಳಿ. ನಾನು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ ಅಂದ್ರೆ ಐ ಶುಡ್ ಬಿ ಕೇರ್ಫುಲ್ ವಿತ್ ದೀಸ್ ನಕ್ಷತ್ರಾಸ್. ಎಸ್,
ಕಂಪಲ್ಸರಿ ಅದನ್ನ ನೆನ್ಪಿಟ್ಕೊಳ್ಳಿ. ಹಾಗೆಯೇ ಪೂರ್ವಭಾದ್ರ ನಕ್ಷತ್ರ ಬಂದಿದೆ, ಅದು ಕೂಡ ನಿಮ್ಮನ್ನ ಹಂಟ್ ಮಾಡಿಟ್ಟು ಬಿಡುತ್ತೆ. ದಾರಿ ತೋರಿಸುವ ಗುರುವೆ, ಕೈ ಹಿಡಿದು ನಿಂತುಕೊಳ್ಳಬೇಕಾದ ಸಂಗಾತಿ, ನಿಮ್ಮ ಧರ್ಮ ಪತ್ನಿ, ನಿಮ್ಮ ಧರ್ಮಕ್ಕೆ ಸಂಕೇತ, ನಿಮ್ಮ ಮಾಂಗಲ್ಯಕ್ಕೆ ಸಂಕೇತ ನಿಮ್ಮ ಯಜಮಾನ. ಯಾರಾದರೂ ಸರಿಯೇ, ಅವರು ನಿಮಗೆ ವಿಷಕಂಟಕರಾಗ್ತಾರೆ. ಇಟ್ ವಿಲ್ ಬಿ ಪಾಯ್ಸನ್. ವದ್ಯಂ ವಂದ್ಯಂ ಬಿಡೋದೆ, ಬಿಟ್ಟು ಹೋಗುವುದೇ ಆ ಕಾರ್ಯ, ಮುಳುಗಿ ಹೋಗುವುದೇ ಆ ಕಾರ್ಯ. ಅದರಿಂದ ಅಶ್ವಿನಿ ನಕ್ಷತ್ರ ಬಂದಿದೆ, ನಿಮ್ಮದು ಜನ್ಮತಾರ, ಜನ್ಮದಲ್ಲಿ ತಾರ ಅನ್ನತಕ್ಕಂಥ ಒಂದು ಲೆಕ್ಕಾಚಾರ. ಸೊ ಇಫ್ ದಟ್ ಇಸ್ ಹ್ಯಾಪನ್, ನೀವು ಬರೆದಿಟ್ಕೊಳ್ಳಿ, ಪುನರ್ವಸು, ವಿಶಾಖ ಹಾಗೂ ಪೂರ್ವಭಾದ್ರ ನಕ್ಷತ್ರ ಬಂದಿದೆ. ನಾವು ಯಾವುದೇ ಕಾರ್ಯ ಅವತ್ ಮಾಡ್ಲಿಕ್ಕೆ ಹೋಗಲ್ಲ. ಅಕಸ್ಮಾತ್ ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ನಿಮ್ಮ ಸ್ನೇಹಿತರ ಜೊತೆ ವ್ಯವಹಾರವೇ ಮಾಡಬಾರ್ದು, ಬಂಧುಗಳು ಮಾಡಲೇಬಾರ್ದು. ಅದರಲ್ಲಿ ಈ ನಕ್ಷತ್ರ ಬಂದಿದೆ ಅಂದ್ರೆ ಉದ್ದುದ್ದ ದಂಡ, ದೀರ್ಘ ದಂಡ ಹಾಕ್ಬಿಟ್ಟು 50,000 ಕೊಟ್ಬಿಟ್ಟು ಆಗಲ್ಲ ಕಣೋ ಕ್ಷಮಿಸ್ಬಿಡು, ಆಗಲ್ಲ ಕಣೋ ಕ್ಷಮಿಸಿಬಿಡು. ದಟ್ಸ್ ಇಟ್. ನಾನೊಬ್ಬ ಆತ್ಮೀಯರಿಗೆ ಹೇಳಿದ್ದೆ, ಈ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಈ ನಕ್ಷತ್ರದ ಒಂದು ಬಾಧೆ. ಮೊನ್ನೆ ಬಂದು ಹೇಳ್ತಾರೆ, ಕರೆಕ್ಟಾಗಿ ನೀವು ಹೇಳಿದ್ ನಿಜ ಗುರುಗಳೇ, ನಂದು ಸ್ವಾತಿ ನಕ್ಷತ್ರ, ಅನುರಾಧ ನಕ್ಷತ್ರದವ್ರು ಪೂರ್ತಿ ಗೆಳೆಯನಂತ ವ್ಯಕ್ತಿ ಮಸಾಲ ಆಗಿ ಹೋಗ್ಬಿಟ್ಟಿದೆ ಅಂತ. ಫುಲ್ ಖಾರ. ನೋಡಿ, ಮೊದಲೇ ತಿಳ್ಕೊಂಡಿದ್ದಿದ್ರೆ ಆಯ್ತು, ಈಗಲಾದ್ರೂ ಅರ್ಧ ಉಳಿಸಿಟ್ಕೊಂಡಿದೀವಲ್ವಾ, ಏನೋ ಒಂದಷ್ಟು ಇದೆಯಲ್ಲ, ಇನ್ನು ಮೇಲೆ ಆದರೂ ಅದು ಹುಳಿಯಾಗದೇ ಇರಲಿ ಅನ್ನೋ ಕಾರಣಕ್ಕೆ ಇನ್ನಷ್ಟಿದೆ. ಈ ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ಇವೆಲ್ಲದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ನಾನು ನಿಮ್ಮ ಜೊತೆ ಇದ್ದೇನೆ. ಏನು ಯೋಚನೆ ಮಾಡಬೇಡಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥವ್ರು ಅಲ್ಲೊಂದು ಬೆಲ್ ಬಟನ್ ಇದೆ, ಒತ್ಕೊಳ್ಳಿ, ಸಬ್ಸ್ಕ್ರಿಪ್ಷನ್ ಆಗಿ ಅಂತ ಹೇಳ್ತಾ